ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಕೃಷ್ಣ ಅವ್ರ ಅಮ್ಮ ಬಂದು ಕರ್ಕೊಂಡು ಹೋದ್ರು ಅಂತ ಸೂರ್ಯ ಹೇಳಿದ ತಕ್ಷಣ ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಏನಪ್ಪ ಸೂರ್ಯ, ಏನ್ ಹೇಳ್ತಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಹೌದಪ್ಪ, ಕೃಷ್ ಅವ್ರ ಅಜ್ಜಿ ಸೀರಿಯಸ್ ಆಗಿದ್ದಾರೆ, ಅದಕ್ಕೆ ಸ್ವಂತ ಊರಿಗೆ ಕರ್ಕೊಂಡೋಗಿ ಅವ್ರನ್ನ ಅಲ್ಲೇ ನೋಡ್ಕೋತೀವಿ. ನಾನು ಕೃಷ್ಣ ಅಲ್ಲೇ ಕರ್ಕೊಂಡೋಗಿ ಓದಿಸ್ತೀನಿ, ಅದಕ್ಕೆ ಅವ್ನ್ ಟಿ.ಸಿ ಕೊಡಿ ಅಂತ ಹೇಳಿ ಕೃಷ್ ಜೊತೆ ಆ ಹುಡ್ಗಿ ಟಿ.ಸಿ ತಗೊಂಡ್ ಹೊರಟೋದ್ಲಂತಪ್ಪ ಅಂತ ಹೇಳ್ತಾ ಸೂರ್ಯ ಬೇಜಾರ್ ಮಾಡ್ಕೋಬೇಕಾದ್ರೆ ಮನೆಯವ್ರೆಲ್ರಿಗೂ ಬೇಜಾರಾಗ್ತಿರತ್ತೆ. ಆದ್ರೆ ಶಾಂತಿ ಮನೋಜನ್ ಮಾತ್ರ ತುಂಬಾ ಖುಷಿ ಆಗ್ತಿರತ್ತೆ. ಅಲ್ಲರಿ, ಅವ್ರಮ್ಮ ದುಬೈಲಿದ್ದಾರೆ ಅಂತ ಹೇಳಿದ್ರು ತಾನೆ, ಇಷ್ಟ್ ಜಲ್ದಿ ಹೇಗ್ ಬಂದ್ರು? ಅದು ಅಲ್ದೆ ಕೃಷ್ ಅವ್ರ ಅಜ್ಜಿ ಸೀರಿಯಸ್ ಆಗಿದ್ದಾರೆ ಅಂತ ಬೇರೆ ಹೇಳಿದ್ದಾರೆ. ಅವ್ರಿಗೆ ಸರಿ ಹೋಯ್ತಲ್ಲ ಎಲ್ಲ, ಚೆನ್ನಾಗಾಗಿದ್ರಲ್ವಾ ಅಂತ ಮೀನಾ ಹೇಳ್ಬೇಕಾದ್ರೆ, ಏ ಏನೇ ನಿಂದು? ಇವಾಗ ಈ ಸಂಶೋಧನೆ ಎಲ್ಲ ಮಾಡ್ಬೇಕಾ ನೀನು? ಆ ಹುಡುಗ ಸ್ಕೂಲ್ ಬಿಟ್ಟು ಹೋಗಾಯ್ತು, ಈಗ ಮನೆ ಬಿಟ್ಟು ಹೋಗಾಯ್ತು, ಅದ್ರಲ್ಲೂ ಅವ್ರ ಅಮ್ಮನೆ ಬಂದ್ ಕರ್ಕೊಂಡ್ ಹೋಗಿದಾರೆ ಅಂದ್ಮೇಲೆ ನಿಮ್ಗೇನ್ರೆ ತೊಂದ್ರೆ ಅಂತ ಶಾಂತಿ ಕೇಳ್ಬೇಕಾದ್ರೆ, ಆದ್ರೂ ಟಿ.ಸಿ ತಗೊಂಡು ಹುಡುಗನ್ ಈ ರೀತಿ ಕರ್ಕೊಂಡ್ ಹೋಗಿದ್ರಲ್ಲಿ ಏನೋ ಡೌಟ್ ಇದೆ ಅನ್ಸ್ತಿದೆ ಕಣೋ ಸೂರ್ಯ ಅಂತ ರವಿ ಹೇಳ್ಬೇಕಾದ್ರೆ, ನಾ ಹೇಳ್ದಂಗೆ ಕ್ರಿಶ್ ಲೈಫ್ ಅಲ್ಲಿ ಎಲ್ಲ ಮಿಸ್ಟ್ರಿ ಆಗೇ ಇದೆ, ಒಂದು ಅರ್ಥ ಆಗ್ತಿಲ್ಲ ಅಂತ ಶ್ರುತಿ ಹೇಳ್ತಿರ್ತಾಳೆ. ಅದೇ ದಿಢೀರ್ ಅಂತ ಬಂದು ಅವ್ರಮ್ಮ ಏನು ಹೇಳ್ದೆ ಕೇಳ್ದೆ ಈ ರೀತಿ ಕರ್ಕೊಂಡ್ ಹೋಗಿದಾರಲ್ಲ, ಏನೋ ಇದೆ ಕಣಪ್ಪ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಲ್ಲ ಮಾವ, ಅವ್ರ ಮಗನ್ನ ಅವ್ರು ಕರ್ಕೊಂಡ್ ಹೋಗೋದಕ್ಕೆ ನಮ್ಮ ಹತ್ರ ಪರ್ಮಿಷನ್ ಕೇಳ್ಬೇಕಾ ಅವ್ರು? ಇದ್ರಲ್ಲಿ ನಾವೇನ್ ಮಾಡಕ್ಕಾಗತ್ತೆ ಹೇಳಿ ಅಂತ ರೋಹಿಣಿ ಹೇಳಿದಾಗ, ಹೌದು ಅಪ್ಪ, ಇಷ್ಟ್ ದಿವ್ಸ ಆ ಹುಡುಗನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಓದಾಡ್ತಿದ್ವಿ, ಈಗ ಹೇಗೋ ಸೇಫ್ ಆಗಿ ಅವ್ರ ಅಮ್ಮನ್ ಜೊತೆ ತಾನೇ ಹೋಗಿರೋದು, ಇದಾದ್ಮೇಲೆ ಯಾಕೆ ನಾವ್ ಸುಮ್ನೆ ವೇಸ್ಟ್ ಆಗಿ ಮಾತಾಡ್ಬೇಕು ಅಂತ ಮನೋಜ ಹೇಳ್ಬೇಕಾದ್ರೆ, ಅವ್ರು ಕರ್ಕೊಂಡ್ ಹೋಗಿರೋದ್ರಲ್ಲಿ ತಪ್ಪೇನಿಲ್ಲ, ಆದ್ರೆ ಒಂದ್ ಮಾತು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ವಾ, ನಾನು ಕೃಷ್ ಹತ್ರ ನನ್ ನಂಬರ್ ಕೊಟ್ಟಿದೀನಿ ಅಂತ ಮೀನಾ ಹೇಳ್ಬೇಕಾದ್ರೆ, ಸರಿ ಬಿಡ ಸೂರ್ಯ, ಈಗ ನಾವ್ ಮಾತಾಡಿ ಏನ್ ಮಾಡಕ್ಕಾಗತ್ತೆ ಹೇಳು? ಆ ಹುಡುಗಿಗೆ ಏನ್ ಸಮಸ್ಯೆನೋ ಏನೋ, ಹೇಗೋ ಆ ಹುಡುಗ ಯಾರತ್ರ ಸೇರ್ಬೇಕೋ ಅವ್ರ ಹತ್ರ ಸೇರಾಗಿದೆ, ಅವ್ನ್ ಹುಷಾರಾಗಿದ್ರೆ ಸಾಕು, ನೀನೇನು ಟೆನ್ಷನ್ ಮಾಡ್ಕೋಬೇಡ ಕಣೋ ಅಂತ ರಂಗನಾಥ್ ಅವ್ರು ಸೂರ್ಯಂಗೆ ಹೇಳ್ತಿರ್ತಾರೆ. ಇಲ್ಲ ಮಾವ, ಅದ್ ಹೇಗೆ ಕೃಷ್ ಅವ್ರಮ್ಮ ಒಂದ್ ದಿವಸದಲ್ಲಿ ದುಬೈಯಿಂದ ಬಂದು ಅದ್ ಹೇಗೆ ಕೃಷ್ಣ ಕರ್ಕೊಂಡ್ ಹೋಗಕ್ಕಾಗತ್ತೆ? ಸರಿ, ಆಯ್ತು ಇರು, ನಾನ್ ಅಮ್ಮಂಗೆ ಈ ರೀತಿ ಆಗಿದ್ಯಲ್ಲ, ಈ ಹುಡುಗನ್ನ ಯಾರ್ ನೋಡ್ಕೊಂಡಿರ್ಬೋದು ಅಂತ ವಿಚಾರ್ಸಿರ್ಬೇಕು ತಾನೇ ಅವರು. ವಿಚಾರಿಸಿದಾಗ ನಮ್ ಬಗ್ಗೆ ಗೊತ್ತಾಗಿರುತ್ತಲ್ವಾ, ನಮ್ಗೊಂದ್ ಮಾತ್ ಹೇಳ್ಬೇಕು ಅನ್ನೋದು ಆ ಹುಡುಗಿಗ್ ಅನ್ನಿಸ್ಲಿಲ್ವಾ? ಆ ಜಾಗದಲ್ಲಿ ಯಾರಾದ್ರೂ ಇದ್ದಿದ್ರು ಅದೇ ರೀತಿನೇ ಅಲ್ವಾ ಮಾವ ಮಾಡ್ತಿದ್ದಿದ್ದು ಅಂತ ಮೀನಾ ಹೇಳ್ಬೇಕಾದ್ರೆ, ಮೀನಾ, ನೀನ್ ಹೇಳ್ತಾರದ್ ಕರೆಕ್ಟ್, ಯಾರೇ ಆದ್ರೂ ಇಷ್ಟ್ ದಿವ್ಸ ನಮ್ ಹುಡುಗನ್ನ ನೋಡ್ಕೊಂಡಿದಾರಲ್ಲ ಅಂತ ಒಂದು ನಿಯತ್ತಿಂದನಾದ್ರೂ ಥ್ಯಾಂಕ್ಸ್ ಅಂತ ಹೇಳಕ್ಕಾದ್ರೂ ಫೋನ್ ಮಾಡ್ಬೇಕಾಗಿತ್ತಲ್ವಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ, ನನ್ಗೇನೋ ಅವ್ರಮ್ಮ ದುಬೈಲಲ್ಲಿ ಇದಾರೆ ಅಂತಾನೆ ನನ್ಗ್ ಅನ್ನಿಸ್ತಾ ಇಲ್ಲ, ಅವ್ರ ಇದೇ ಊರಲ್ಲೇ ಇರ್ಬೇಕೇನೋ ಅನ್ಸುತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ರೋಹಿಣಿ ಶಾಕ್ ಆಗ್ತಾಳೆ. ಅದ್ ಹೇಗ್ ಹೇಳ್ತೀಯ ಮೀನಾ ಅಂತ ಸೂರ್ಯ ಕೇಳಿದಾಗ, ಕೃಷ್ ಅವ್ರಮ್ಮ ದುಬೈಯಿಂದ ಬಂದಿದ್ರೆ ಮೊದ್ಲು ಅವ್ರ ಅಮ್ಮನ್ನ ಆಸ್ಪತ್ರೆಗ್ ಬಂದು ಅವ್ರನ್ನ ಕರ್ಕೊಂಡ್ ಹೋಗಕ್ಕೆ ನೋಡ್ಬೇಕಾಗಿತ್ತು, ಆದ್ರೆ ಅವ್ರ ಅಲ್ಲಿ ಹೋಗಿಲ್ಲ. ಅಷ್ಟೇ ಯಾಕೆ, ಕೃಷ್ ಅವ್ರ ಅಜ್ಜಿ ಯಾರ ಹತ್ರನೂ ಹೇಳ್ದೆ ಅಲ್ಲಿಂದ ಹೊರಟೋಗಿದ್ದಾರೆ. ಅದಾದ್ಮೇಲೆ ಆ ಹುಡುಗ 2 ದಿವ್ಸ ಇಲ್ಲೇ ಇದ್ದ, ಆಗ್ಲೂ ಆ ಹುಡುಗಿ ಇಲ್ಲಿಗ್ ಬರ್ಲಿಲ್ಲ. ಅದ್ ಹೇಗೆ? ಅವನು ಸ್ಕೂಲಲ್ಲೇ ಇರ್ತಾನೆ ಅಂತ ಹುಡುಕಿ ಕರ್ಕೊಂಡ್ ಹೋದ್ಲು. ಕೃಷ್ ಅವ್ರ ಅಜ್ಜಿ ನಮ್ಮ ಹತ್ರ ಸುಳ್ಳು ಹೇಳಿದಾರ ಅಥವಾ ನಮ್ಮಿಂದ ಏನಾದ್ರೂ ಮುಚ್ಚಿಟ್ಟಿದಾರ ಅಂತ ಮೀನಾ ಹೇಳ್ಬೇಕಾದ್ರೆ, ಏ ಏನ್ ಮೀನಾ ನೀನು ಒಳ್ಳೆ ಪೊಲೀಸ್ ತರ ಎಂಕ್ವೈರಿ ಮಾಡ್ತಾ ಇದ್ಯಾ ಅಂತ ಮನೋಜ ಕೇಳ್ಬೇಕಾದ್ರೆ, ಅಲ್ಲ ಮೀನಾ, ಕೃಷ್ ಅವ್ರ ಅಜ್ಜಿ ಅವ್ರ ಅಮ್ಮಂಗ್ ಫೋನ್ ಮಾಡಿ ಈ ರೀತಿ ಹೇಳಿರ್ಬೋದಲ್ವಾ ಅವ್ನ್ ಸ್ಕೂಲಲ್ಲಿ ಇದಾನೆ ಅಂತ. ಈಗೇನು ದುಬೈಯಿಂದ ಬರೋದು ಇಲ್ಲೇನ್ ದೊಡ್ಡ ವಿಷಯ ಅಂತ ಅನ್ಕೊಂಡಿದೀರಾ? ಜಸ್ಟ್ 4 ಅವರ್ಸ್ ಅಷ್ಟೇ, ತಕ್ಷಣ ಬರ್ಬೋದು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಹೌದು ಬರ್ಬೋದು, ಅದು ನಿಜಾನೇ, ಆದ್ರೆ ಅದೇನದು ಒಂದ್ ದಿವ್ಸದಲ್ಲಿ ಅರ್ಜೆಂಟ್ ಆಗಿ ಬಂದು ಹೋಗೋದು, ಅದಕ್ಕೆ ಅಲ್ವಾ ಎಲ್ರಿಗೂ ಡೌಟ್ ಬರ್ತಾ ಇರೋದು ಅಂತ ಶ್ರುತಿ ಹೇಳ್ತಾಳೆ. ಅಲ್ಲರಿ, ಏನ್ರೀ ಆಗಿದೆ ಅವ್ರಿಗೆಲ್ರಿಗೂನು, ಇದೆಲ್ಲ ಇವಾಗ ಮಾತಾಡ್ಬೇಕಾ? ಆ ಹುಡ್ಗ ಇಲ್ಲಿಂದ ತೊಲಗಾಯ್ತು ಅಂತ ಖುಷಿ ಪಡ್ದೆ ಅದ್ಯಾಕೆ ಇದ್ಯಾಕೆ ಅನ್ಕೊಂಡು ಏನೇನೋ ವಿಚಿತ್ರವಾಗೆಲ್ಲ ಪ್ರಶ್ನೆ ಮಾಡ್ಕೊಂಡು ತಲೆ ತಿಂತಾ ಇದಾರೆ. ಹೋಗಿ ಹೋಗಿ ನಿಮ್ ಕೆಲ್ಸ ನೋಡ್ಕೋ ಹೋಗಿ ಅಂತ ಹೇಳಿ ಮನೋಜ ಮತ್ತೆ ಶಾಂತಿ ಇಬ್ರು ಅಲ್ಲಿಂದ ಹೋಗ್ತಾರೆ. ಏ ಸೂರ್ಯ, ಫೀಲ್ ಮಾಡ್ಕೋಬೇಡ ಬಿಡ, ಹೇಗೋ ಊರ್ಗೋಗಿ ಸೆಟ್ಲ್ ಆದ್ಮೇಲೆ ಕಾಲ್ ಮಾಡಿ ಮಾತಾಡ್ಬೋದು ಅಂತ ಅನ್ಕೊಂಡಿರ್ತಾರೆ, ಕಾಲ್ ಮಾಡ್ತಾರೆ ಬಿಡ ಅಪ್ಪ, ನಾನಿನ್ ಬರ್ತೀನಪ್ಪ ಅಂತ ಹೇಳಿ ರವಿ ಅಲ್ಲಿಂದ ಹೋಗ್ತಾನೆ. ನೋಡಪ್ಪ ಸೂರ್ಯ, ಕೃಷ್ ಅವ್ರ ಸಾಯಿನೇ ಬಂದು ಟಿ.ಸಿ ತಗೊಂಡೋಗಿದ್ದಾರೆ ಅಂತಂದ್ರೆ ಅದ್ರಲ್ಲಿ ನಾವು ಭಯ ಪಡೋ ಅವಶ್ಯಕತೆ ಇಲ್ಲ ಕಣಪ್ಪ. ನಿಂತರನೇ ನನಗೂ ಮನ್ಸು ತುಂಬಾ ಕಷ್ಟ ಆಗ್ತಿದೆಪ್ಪ, ಆದ್ರೆ ಏನ್ ಮಾಡೋದು? ಆದ್ರೆ ಹೇಗಿದ್ರು ಒಂದಲ್ಲ ಒಂದ್ ದಿವ್ಸ ಅವ್ನ್ ನಮ್ಮನ್ನ ಬಿಟ್ಟು ಹೋಗ್ಲೇಬೇಕಲ್ಲ, ಅದ್ ಇವತ್ತೇ ಆಗಿದೆ ಅಂತ ಅನ್ಕೊಳಪ್ಪ, ಸಮಾಧಾನ ಮಾಡ್ಕೊ ಅಂತ ಹೇಳಿ ರಂಗನಾಥ್ ಅವ್ರು ಅಲ್ಲಿಂದ ಹೋಗ್ತಾರೆ. ಸೂರ್ಯ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ, ಏನ್ರಿ ಇದು, ಕೃಷ್ ಅವರಮ್ಮ ಈ ರೀತಿ ಮಾಡಿದಾರೆ, ನನ್ಗೇನೋ ಇದ್ರಲ್ಲಿ ಡೌಟ್ ಇದೆ ರೀ, ಕೃಷ್ ವಿಷಯದಲ್ಲಿ ಏನೋ ಒಂದು ಮರ್ಮ ಇದೆ, ಅದೇನು ಅಂತ ಗೊತ್ತಿಲ್ಲ, ಅದ್ ನಮಗ್ ಎಲ್ ಗೊತ್ತಾಗೋಗ್ಬಿಡುತ್ತೆ ಅಂತ ಯಾರಾದ್ರೂ ಇದನ್ನ ತಡಿತಾ ಇದಾರಾ ಅಂತ ಮೀನಾ ಹೇಳ್ಬೇಕಾದ್ರೆ, ರೋಹಿಣಿ ಮರೆಯಲ್ಲಿ ನಿಂತ್ಕೊಂಡು ಇವ್ರ ಮಾತನ್ನ ಕೇಳಿಸ್ಕೊತಿರ್ತಾಳೆ. ಮೀನಾ, ಮೊದ್ಲು ಕೃಷ್ ಮತ್ತೆ ಅವ್ರಮ್ಮ ಎಲ್ಲಿದ್ದಾರೆ ಅನ್ನೋದನ್ನ ಕಂಡುಹಿಡಿಬೇಕು, ಯಾಕಂದ್ರೆ ಅವನು ಕರೆಕ್ಟ್ ಆಗಿರೋ ವ್ಯಕ್ತಿ ಜೊತೆ ಹೋಗ್ ಸೇರಿದಾನ ಇಲ್ವಾ ಅನ್ನೋದು ನಮ್ಗೆ ನಂಬಿಕೆ ಬರ್ಬೇಕಲ್ವಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ, ಅವ್ರ ಅಮ್ಮ ಬಂದ್ ಕರ್ಕೊಂಡ್ ಹೋದ್ರು ಅಂತ ಹೇಳಿದ್ರಲ್ವಾ, ಹಾಗಿದ್ಮೇಲೆ
ಗೊತ್ತಿರೋರ್ ಮನೇಲಿ ಎಲ್ಲಿ ಬಿಟ್ಟಿರ್ತಾರ ಅವ್ರು ಅಂತ ಮೀನಾ ಹೇಳ್ಬೇಕಾದ್ರೆ, ಅದೆಲ್ಲ ಸರಿ ಮೀನಾ. ಅದೇ ಇಷ್ಟು ದಿವ್ಸ ಮಗನ್ನ ಕಿವಿಗ್ ಹಾಕೊಳ್ದೆ ಇದ್ದವಳು ಈಗ ದಿಢೀರಂತ ಬಂದ್ ಕರ್ಕೊಂಡ್ ಹೋಗಿದ್ದಾಳೆ ಅಂತ ಅಂದ್ರೆ ಆ ಹುಡುಗಿ ಯಾರಿರ್ಬೋದು? ಮೊದ್ಲು ಅದನ್ನ ನಾವ್ ತಿಳ್ಕೊಬೇಕು ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದನ್ನ ಕೇಳಿ ರೋಹಿಣಿಗೆ ಭಯ ಶುರುವಾಗತ್ತೆ. ಈ ಕಡೆ ಮೀನಾ ಅಮ್ಮ ಕುಸುಮ ಅವರು ಹೂವನ್ನ ಕಟ್ಟಿ ದೇವಸ್ಥಾನಕ್ಕೆ ಕೊಟ್ಟು ಆಚೆಗೆ ಬರ್ತಾರೆ. ಅಲ್ಲಿ ಅನ್ನದಾನನ ನಡೆಸ್ತಾ ಇರ್ತಾರೆ. ಅಲ್ಲಿ ಕ್ಯೂನಲ್ಲಿ ರೋಹಿಣಿ ಅವ್ರ ತಾಯಿ ಪ್ರಮೀಳಾ ಅವರು ನಿಂತು ಅಲ್ಲಿ ಪ್ರಸಾದನ ತಗೋತಿರ್ತಾರೆ. ಅದನ್ನ ಸರಿಯಾಗಿ ನೋಡ್ದೆ ಕುಸುಮ ಅವರು ದೇವಸ್ಥಾನದಿಂದ ಆಚೆಗೆ ಬರ್ತಾರೆ. ಅಷ್ಟ್ರಲ್ಲಿ ಮೀನಾ ಅಲ್ಲಿಗ್ ಬಂದಾಗ, ಬಾಮ ಮೀನಾ, ಅಲ್ಲಿ ಸೇಟು ಅಂಗಡಿಲಿ ಹೂವ ಕೇಳಿದ್ರು, ಹೂವ ಕೊಟ್ಟ ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ಹಾ ಬರ್ಬೇಕಾದ್ರೆ ಕೊಟ್ಟು ಬಂದೆ ಅಮ್ಮ ಅಂತ ಮೀನಾ ಹೇಳ್ತಾಳೆ. ಏನ್ ಮಾಡೋದೆ, ಹೂವ ಎಲ್ಲ ಖಾಲಿ ಆಗೋಯ್ತು, ಅದಕ್ಕೆ ನಿಂಗೆ ಕಳಿಸಿದ್ದು ನಾನು ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ಇರ್ಲಿ ಬಿಡಮ್ಮ ಪರವಾಗಿಲ್ಲ, ನಾನ್ ತಂದಿರೋ ಹೂವನು ಹೇಗೋ ಖಾಲಿ ಆಯ್ತಲ್ಲ ಸಾಕು ಅಂತ ಮೀನಾ ಹೇಳ್ತಾಳೆ. ಸರಿ, ಏನಾದ್ರೂ ತಿಂದ್ಯಾ ಅಂತ ಕುಸುಮ ಅವರು ಕೇಳಿದಾಗ, ಇಲ್ಲ ಅಮ್ಮ, ಟೀ ಕುಡ್ದೆ ಅಷ್ಟೇನೆ, ಊಟ ಏನು ಮಾಡ್ಲಿಲ್ಲ ಅಂತ ಮೀನಾ ಹೇಳ್ದಾಗ, ಯಾಕೆ ತಿಂದಿಲ್ಲ ಅಂತ ಕುಸುಮ ಅವರು ಕೇಳ್ತಾರೆ. ಯಾಕೋ ಹಸ್ವಾಗ್ಲಿಲ್ಲಮ್ಮ, ಅದ್ ಸರಿ, ನೀನ್ ಊಟ ಮಾಡ್ದ್ಯಾ ಅಂತ ಮೀನಾ ಕೇಳಿದಾಗ, ಇಲ್ಲ ಕಣೆ, ನನ್ಗೆ ಬೆಳಿಗ್ಗೆ ಒಂದು ಹಾರ ಕಟ್ಟೋದು ಬಂದಿತ್ತು, ಅದಕ್ಕೆ ಆ ಹಾರ ಕಟ್ತಾ ಹಂಗೆ ಮರ್ತೋಗ್ಬಿಟ್ಟೆ ಕಣೆ ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ಏನಮ್ಮ ನೀನು ಬರ್ತಾ ಬರ್ತಾ ಈ ರೀತಿ ಮಾಡ್ತಾ ಇದ್ಯಾ, ನೋಡು ಹೇಗಾಗಿದ್ಯಾ, ನೀನ್ ಆರೋಗ್ಯನ ನೋಡ್ಕೋಬೇಕಲ್ವಮ್ಮ ಅಂತ ಮೀನಾ ಕೇಳ್ಬೇಕಾದ್ರೆ, ಅದಿರ್ಲಿ ಬಿಡೆ ಪರವಾಗಿಲ್ಲ, ಆದ್ರೆ ಆ ಕೃಷ್ ಅವ್ರ ಅಜ್ಜಿ ಬಗ್ಗೆ ಏನಾದ್ರೂ ಗೊತ್ತಾಯ್ತೇನೆ ಅಂತ ಕುಸುಮ ಅವ್ರು ಕೇಳ್ಬೇಕಾದ್ರೆ, ಇನ್ನೂ ಇಲ್ಲಮ್ಮ ಅಂತ ಮೀನಾ ತಲೆ ಆಡಿಸ್ತಾಳೆ. ಯಾಕ್ ಮೀನಾ, ಏನಾಯ್ತು ಅಂತ ಕುಸುಮ ಅವ್ರು ಕೇಳ್ಬೇಕಾದ್ರೆ, ಕೃಷ್ ಇವಾಗ ನಮ್ ಮನೇಲಿ ಇಲ್ಲಮ್ಮ ಅಂತ ಮೀನಾ ಹೇಳ್ತಾಳೆ. ಏನು, ನಿಮ್ ಮನೇಲಿ ಇಲ್ವಾ, ಬೇರೆ ಎಲ್ಲಿದಾನೆ ಅಂತ ಕುಸುಮ ಅವ್ರು ಕೇಳ್ಬೇಕಾದ್ರೆ, ಅವ್ರು ಹೋಗಿ ಕೃಷ್ಣ ಕರ್ಕೊಂಡ್ ಬರೋದಕ್ ಹೋಗಿದ್ದಾರೆ. ಆದ್ರೆ ಅಲ್ಲಿ ಅಷ್ಟೊತ್ಗಾಗ್ಲೇ ಕೃಷ್ ಅವ್ರಮ್ಮ ಬಂದು ಅವನನ್ನ ಟಿ.ಸಿ ತಗೊಂಡು ಅಲ್ಲಿಂದ ಕರ್ಕೊಂಡ್ ಹೋಗ್ಬಿಟ್ಟಿದ್ದಾರೆ ಅಂತ ಮೀನಾ ಹೇಳಿದಾಗ, ಯಾಕೆ, ಏನಾಯ್ತು, ಅಲ್ಲ ಅವ್ರಮ್ಮ ದುಬೈಲಿದ್ದಾರೆ ಅಂತ ಹೇಳಿದ್ರಲ್ವಾ, ಸಡನ್ ಆಗಿ ಬಂದು ಹೆಂಗ್ ಕರ್ಕೊಂಡ್ ಹೋದ್ರು ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ಅಮ್ಮ, ನಾವು ಅದೇ ತರಾನೇ ನಂಬಿದ್ವಿ, ಆದ್ರೆ ಅವರು ಯಾವಾಗ್ ಬಂದ್ರು, ಯಾಕ್ ಬಂದ್ರು, ಇದ್ದಿಕ್ಕಿದಂಗೆ ಯಾಕೆ ಈ ಕೃಷ್ಣನ ಕರ್ಕೊಂಡ್ ಹೋದ್ರು, ನಮ್ ಹತ್ರ ಯಾಕೆ ಒಂದ್ ಮಾತು ಹೇಳಿಲ್ಲ, ನಮ್ಗೊಂದು ಅರ್ಥ ಆಗ್ತಿಲ್ಲಮ್ಮ ಅಂತ ಮೀನಾ ಹೇಳ್ತಾಳೆ. ಸರಿ ಬಿಡಮ್ಮ, ಹೇಗೋ ಆ ಹುಡ್ಗ ಅವ್ರ ಅಮ್ಮನ್ ಜೊತೆ ತಾನೇ ಹೋಗಿರೋದು, ಒಳ್ಳೇದೇ ಆಯ್ತಲ್ಲ ಬಿಡು. ಸರಿ, ಆ ಹುಡುಗನ ಅಜ್ಜಿ ಏನಾದ್ಲು ಅಂತ ಕುಸುಮ ಅವ್ರು ಕೇಳ್ಬೇಕಾದ್ರೆ, ಅದು ಗೊತ್ತಿಲ್ಲಮ್ಮ, ಆದ್ರೆ ಕೃಷ್ ಅವ್ರಮ್ಮ ಸ್ಕೂಲಲ್ಲಿ ಕೃಷ್ ಅವ್ರ ಅಜ್ಜಿ ತುಂಬಾ ಸೀರಿಯಸ್ ಆಗಿದ್ದಾರೆ, ಅದಕ್ಕೆ ಊರ್ಗೆ ಕರ್ಕೊಂಡ್ ಹೋಗ್ತೀವಿ ಅಂತ ಹೇಳಿ ಟಿ.ಸಿ ತಗೊಂಡೋಗಿರೋದಂತೆ ಅಂತ ಮೀನಾ ಹೇಳ್ದಾಗ, ಏನೇ ಮೀನಾ, ಎಲ್ಲ ಟೋಟಲ್ ಆಗಿ ಕನ್ಫ್ಯೂಷನ್ ಅಲ್ಲಿ ಇದೆಯಲ್ಲೇ, ಆದ್ರೂ ಆ ಫ್ಯಾಮಿಲಿಲಿ ಏನೋ ಒಂದ್ ಸಮಸ್ಯೆ ಇದೆ ಕಣೆ, ಅದು ಚೆನ್ನಾಗ್ ಗೊತ್ತಾಗ್ತಾ ಇದೆ ಅಂತ ಕುಸುಮ ಅವರು ಹೇಳ್ತಾರೆ. ಹೌದು ಅಮ್ಮ, ನನ್ಗೂ ಹಾಗೆ ಅನ್ನಿಸ್ತಾ ಇದೆ. ಅಲ್ಲ, ಕೃಷ್ ಅವ್ರ ಅಜ್ಜಿ ಅವ್ರ ಹುಡುಗಿ ಜೊತೆನೂ ಹೋಗಿಲ್ಲ ಅಂತಂದ್ರೆ ಬೇರೆ ಎಲ್ಲಿ ಹೋಗಿರ್ಬೋದು, ಒಂದು ಅರ್ಥ ಆಗ್ತಿಲ್ಲ ಅಂತ ಮೀನಾ ಹೇಳ್ದಾಗ, ನೋಡಮ್ಮ, ಯಾರು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಕೊನೆಗಾಲದಲ್ಲಿ ಇನ್ನೆಲ್ಲಿ ಹೋಗ್ತಾರೆ ಹೇಳು, ಯಾವ್ದಾದ್ರು ದೇವಸ್ಥಾನನೋ ಧರ್ಮಛತ್ರದಲ್ಲೋ ಉಳ್ಕೊಂತಾರೆ, ಅಷ್ಟೇ ಯಾಕೆ. ನೋಡು, ಇವಾಗ ನಾವು ಹೋಗೋ ದೇವಸ್ಥಾನದಲ್ಲನೋ ಎಷ್ಟ್ ಜನ ವಯಸ್ಸಾಗಿರೋರು ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರ ಗೊತ್ತಾ, ನಾನು ತುಂಬಾ ಜನ ನೋಡಿದೀನಿ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಏನ್ ಮಾಡೋದು, ಹೋಗ್ಲಿ ಬಿಡಮ್ಮ. ಹೌದಮ್ಮ, ಏನಿವತ್ತು ವಿಶೇಷ ಅಂತ ಮೀನಾ ಕೇಳ್ಬೇಕಾದ್ರೆ, ಇವತ್ತಿಂದ ನಮ್ ದೇವಸ್ಥಾನದಲ್ಲಿ ಅನ್ನದಾನನ ಶುರು ಮಾಡಿದಾರಮ್ಮ ಅಂತ ಕುಸುಮ ಅವರು ಹೇಳ್ತಾರೆ. ಓ ಹೌದಾ, ದಾನಗಳಲ್ಲಿ ಶ್ರೇಷ್ಠ ದಾನ ಅನ್ನದಾನ ಅಂತ ಹೇಳ್ತಾರಮ್ಮ, ಒಳ್ಳೇದು ಅಂತ ಮೀನಾ ಹೇಳ್ತಾಳೆ. ಹೌದಮ್ಮ, ಇವಾಗ ದುಡ್ಡು ಅದು ಇದು ಅಂತ ಕೊಟ್ರೆ ನಾವೆಷ್ಟೇ ಕೊಟ್ರು ಸಾಕು ಅಂತ ಅನ್ಸೋದಿಲ್ಲ, ಆದ್ರೆ ನಾವು ಹಾಕೋ ಊಟದಿಂದ ಅವ್ರಿಗೆ ಸಾಕು ಅಂತ ಅನ್ಸುತ್ತಲ್ಲ, ಅದ್ರಲ್ಲೇ ನಿಜವಾದ ತೃಪ್ತಿ ಸಿಗೋದು ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಆದ್ರೆ ದಿನ ಹಸಿವಾಗ್ಬೇಕಾದ್ರೆ ಬೇಕು ಅಂತಾನೆ ಅಲ್ವಮ್ಮ ಅನ್ಸೋದು ಅಂತ ಮೀನಾ ಹೇಳ್ದಾಗ, ಪರವಾಗಿಲ್ಲ ಕಣೆ, ನೀನು ಅಳಿಯಂದ್ರ ತರ ಮಾತಾಡೋದ್ ಕಲ್ತ್ಬಿಟ್ಟೆ ಅಂತ ಕುಸುಮ ಅವರು ಹೇಳ್ತಿರ್ತಾರೆ. ಅದನ್ನ ಕೇಳಿ ಮೀನಾ ನಗ್ತಿರ್ತಾಳೆ. ಸರಿ, ಬಾ ಒಳಗಡೆ ಹೋಗ್ ನೋಡೋಣ, ಅನ್ನದಾನದಲ್ಲಿ ಏನ್ ಕೊಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಹೋಗಿ ಊಟ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಕುಸುಮ ಅವರು ಮೀನನ್ನ ಕರ್ಕೊಂಡು ದೇವಸ್ಥಾನದೊಳಗಡೆ ಹೋಗ್ತಾರೆ. ಪ್ರಮೀಳಾರು ಊಟ ಮಾಡ್ತಿರೋ ಜಾಗಕ್ಕೆ ಇನ್ನೇನು ಮೀನಾ ಹೋಗಿ ತಲುಪಷ್ಟರಲ್ಲಿ ಮೀನಿಂಗೆ ಕಾಲ್ ಬರುತ್ತೆ. ಅಮ್ಮ, ನನ್ಗೆ ಎಮರ್ಜೆನ್ಸಿಯಾಗಿ ಒಂದು ಆರ್ಡರ್ ಬಂದಿದೆ, ಹೂವ ಕೊಡ್ಬೇಕಂತೆ, ಪ್ರಸಾದ ನಾಳೆ ಬಂದ್ ತಗೋತೀನಮ್ಮ, ಇವಾಗ ಹೊರಡ್ಬೇಕು ಅಂತ ಹೇಳಿ ಮೀನಾ ಆಚೆಗ್ ಬರ್ತಾಳೆ. ಸರಿನಮ್ಮ, ಆಯ್ತು ಅಂತ ಹೇಳಿ ಕುಸುಮ ಅವರು ಹೇಳ್ಬೇಕಾದ್ರೆ, ಅಮ್ಮ, ನಾನ್ ಹೋಗ್ತೀನಿ, ನೀನ್ ಹೋಗಿ ಊಟ ಮಾಡ್ಕೊಂಡ್ ಬಾ ಅಂತ ಹೇಳಿ ಮೀನಾ ಗಾಡಿ ತೆಗಿತಿರ್ತಾಳೆ. ಅಷ್ಟ್ರಲ್ಲಿ ಪ್ರಮೀಳಾ ಅವರು ಮೀನನ್ನ ನೋಡಿ ಬಚ್ಚಿಟ್ಕೋತಾರೆ. ಆಗ ಅದ್ರಲ್ಲಿ ಒಂದು ಮುದ್ಕಿ ಬಂದು, ಊಟ ಚೆನ್ನಾಗಿತ್ತಲ್ವೇನಮ್ಮ, ನಾಳೆ ಮತ್ತೆ ಇಲ್ಲಿಗೆ ಬಂದ್ಬಿಡು, ಡೈಲಿ ಕೊಡ್ತಾರಂತೆ ಅಂತ ಹೇಳ್ಬೇಕಾದ್ರೆ, ನಾಳೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ ಅಂತ ಪ್ರಮೀಳಾ ಅವರು ಹೇಳ್ತಿರ್ತಾರೆ. ಮೀನಾ ಹೋಗ್ತಿದ್ದಂಗೆ ಪ್ರಮೀಳಾ ಅವರು ಮುಖಕ್ಕೆ ಬಟ್ಟೆನ ಮುಚ್ಕೊಂಡು ಅಲ್ಲಿಂದ ಅರ್ಜೆಂಟ್ ಆಗಿ ಹೊರಟೋಗ್ತಾರೆ. ಈ ಕಡೆ ಶಾಂತಿ ಕಸ್ತೂರಿ ಅವ್ರ ಮನೆಗ್ ಬಂದಾಗ ಕಸ್ತೂರಿ ಅವರು ಶಾಂತಿಗೆ ಕಾಫಿ ಮಾಡ್ಕೊಂಡ್ ಬಂದ್ಕೊಡ್ತಾರೆ. ಏ ಶಾಂತಿ, ಅವಾಗ ಡ್ಯಾನ್ಸ್ ಸ್ಕೂಲ್ ಇದ್ದಾಗ ನನ್ಗೆ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ ಕಣೆ,
ಇವಾಗ ತುಂಬಾ ಬೋರ್ ಆಗುತ್ತೆ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ಅಯ್ಯೋ ಏನ್ ಮಾಡದೆ ಆ ನಾಯಿಗಳು ಬಂದು ಇಲ್ಲೆಲ್ಲ ಗಬ್ಬೆ ಬಸ್ಬಿಟ್ಟ. ಒಬ್ಳು ಡ್ಯಾನ್ಸ್ ಮಾಸ್ಟರ್ ಆಗಿ ನನಗೂ ಮರ್ಯಾದೆ ತೆಗೆದ್ಬಿಟ್ರು ಅಂತ ಶಾಂತಿ ಕೋಪ ಮಾಡ್ಕೊತಿರ್ತಾಳೆ. ಹೋಗ್ಲಿ ಬಿಡೆ ಶಾಂತಿ, ನನ್ಗೆ ಒಂದ್ ಐಡಿಯಾ ಬರ್ತಿದೆ ಕಣೆ ಅಂತ ಕಸ್ತೂರಿ ಅವ್ರು ಹೇಳ್ದಾಗ, ಏನದು ಅಂತ ಶಾಂತಿ ಕೇಳ್ತಾಳೆ. ನೀನ್ ಸುಮ್ನೆ ಕುಕಿಂಗ್ ಕ್ಲಾಸ್ನ ಶುರು ಮಾಡ್ಬಿಡೆ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ಏ ಛೀ ಹೋಗೆ, ನಾನು ಎಲ್ಲಿ ಮನೇಲಿ ಅಡ್ಗೆ ಮಾಡ್ಬೇಕಾಗುತ್ತೋ ಅಂತ ಅನ್ಬಿಟ್ಟು ಈ ರೀತಿ ಆಚೆಗೆ ಬಂದ್ಬಿಡ್ತೀನಿ ಕ್ಲಾಸು ಅದು ಇದು ಅನ್ಕೊಂಡು. ಅಲ್ಲ, 3 ಸೊಸೆಯರು ಬಂದಿದ್ದಾರೆ, ಇನ್ನು ನಾನು ಕಿಚನ್‌ಗೆ ಹೋಗಿ ಅಡ್ಗೆ ಮಾಡ್ಬೇಕೇನೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏ ಶಾಂತಿ, ನಾನು ಎಂಬ್ರಾಯ್ಡ್ರಿ ಚೆನ್ನಾಗ್ ಮಾಡ್ತೀನಿ, ನೀನು ಎಂಬ್ರಾಯ್ಡ್ರಿ ಚೆನ್ನಾಗ್ ಮಾಡ್ತೀಯ, ಇಬ್ರು ಸೇರಿ ಎಂಬ್ರಾಯ್ಡ್ರಿ ಹೇಳ್ಕೊಡೋದನ್ನ ಶುರು ಮಾಡ್ಬಿಡಣ್ವೇನೆ ಅಂತ ಕಸ್ತೂರಿ ಅವ್ರು ಕೇಳ್ಬೇಕಾದ್ರೆ, ಏ ಹೋಗೆ ಕಸ್ತೂರಿ, ಅದೆಲ್ಲ ಬೋರ್ ಆಗುತ್ತೆ. ಅಲ್ಲ, ಯಾವಳೋ ಹಾಕೊಂಡ್ ತಿರ್ಗಾಡೋದಿಕ್ಕೆ ನಾವ್ ಕುತ್ಕೊಂಡು ಕಷ್ಟಪಟ್ಟು ಎಂಬ್ರಾಯ್ಡ್ರಿ ಬೇರೆ ಹಾಕೊಡ್ಬೇಕಾ? ಅದು ಅಲ್ದೆ ಇವಾಗ ರೋಡ್‌ಗೆ ಹತ್ತತ್ತು ಅಂಗಡಿಗಳು ಶುರು ಆಗಿದೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಹೌದು ಕಣೆ ಶಾಂತಿ, ನೀನ್ ಹೇಳೋದು ಕರೆಕ್ಟೆ. ಹಾಗಿದ್ಮೇಲೆ ಬೇರೆ ಏನೇ ಮಾಡೋದು ಅಂತ ಕಸ್ತೂರಿ ಅವ್ರು ಕೇಳಿದಾಗ, ನಾನ್ ಆಗ್ಲೇ ಹೇಳಿಲ್ವೇನೆ ಯೋಗ ಕ್ಲಾಸ್‌ನ ಶುರು ಮಾಡೋಣ ಅಂತ, ಅದನ್ ಶುರು ಮಾಡೋಣ ಬಿಡು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅದನ್ನ ಯಾವಾಗ್ಲೂ ಶುರು ಮಾಡೋದು ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ಅಷ್ಟ್ರಲ್ಲಿ ಡೋರ್ ಬೆಲ್ ರಿಂಗ್ ಆಗತ್ತೆ. ಯಾರು ಅಂತ ಕಸ್ತೂರಿ ಅವ್ರು ಹೋಗಿ ನೋಡ್ಬೇಕಾದ್ರೆ, ಅಲ್ಲಿ ವಿಶಾಲಾಕ್ಷಿ ಬಂದು ನಿಂತಿರ್ತಾಳೆ. ಏನ್ ಇವಳು ಇಷ್ಟೊತ್ತಿಗೆ ಬಂದಿದಾಳಲ್ಲ, ಇಲ್ಲಿ ಬಂದ್ ಇನ್ನೇನೇನ್ ಕಿತಾಪತಿ ಮಾಡ್ಬೇಕು ಅನ್ಕೊಂಡಿದಾಳೋ ಏನೋ ಅಂತ ಕಸ್ತೂರಿ ಅವರು ಮನ್ಸಲ್ಲೇ ಅನ್ಕೋತಿರ್ತಾರೆ. ಏನ್ ಕಸ್ತೂರಿ ಅವ್ರೆ, ನನ್ನನ್ನ ಇಲ್ಲೇ ನಿಲ್ಸಿದೀರಾ, ಬಾ ಅಂತ ಬಾಯಿ ಮಾತ್ಗೂ ಕರೆಯೋದಿಲ್ವಾ ಅಂತ ವಿಶಾಲಾಕ್ಷಿ ಕೇಳ್ಬೇಕಾದ್ರೆ, ಅಯ್ಯೋ ಹಾಗೇನಿಲ್ಲ, ದಿಢೀರ್ ಅಂತ ಬಂದ್ರಲ್ಲ ಅದಕ್ಕೆ, ಬನ್ನಿ ಒಳಗಡೆ ಅಂತ ಕಸ್ತೂರಿ ಅವರು ಹೇಳಿದಾಗ, ವಿಶಾಲಾಕ್ಷಿ ಮನೆ ಒಳಗಡೆ ಬರ್ತಾಳೆ. ಬನ್ನಿ ವಿಶಾಲಾಕ್ಷಿ, ಹೇಗಿದ್ದೀರಾ ಅಂತ ಶಾಂತಿ ಕೇಳಿದಾಗ, ನಾನ್ ಚೆನ್ನಾಗಿದ್ದೀನಿ ಮಾಸ್ಟರ್, ನೀವ್ ಹೇಗಿದ್ದೀರಾ ಅಂತ ವಿಶಾಲಾಕ್ಷಿ ಕೇಳ್ತಾಳೆ. ಚೆನ್ನಾಗಿದ್ದೀನಿ ಅಂತ ಶಾಂತಿ ಹೇಳಿದಾಗ, ಏನ್ ಮಾಡುದು ಮಾಸ್ಟರ್, ನಿಮ್ ಡ್ಯಾನ್ಸ್ ಕ್ಲಾಸು ತುಂಬಾ ಚೆನ್ನಾಗಿತ್ತು, ಆದ್ರೆ ಈ ರೀತಿ ಆಗೋಯ್ತು ಅಂತ ವಿಶಾಲಾಕ್ಷಿ ಹೇಳ್ಬೇಕಾದ್ರೆ, ಏನ್ ಮಾಡೋದು, ನಾನೊಬ್ಳು ಡ್ಯಾನ್ಸ್ ಮಾಸ್ಟರು, ದೊಡ್ಡ ಡ್ಯಾನ್ಸ್ ಮಾಸ್ಟರ್ ಆಗ್ಬೇಕು ಅನ್ಕೊಂಡೆ, ಆದ್ರೆ 2 ಕೇಡಿಗಳು ಬಂದು ಎಲ್ಲ ಹಾಳು ಮಾಡ್ಬಿಟ್ರು ಅಂತ ಶಾಂತಿ ಕೋಪ ಮಾಡ್ಕೋಬೇಕಾದ್ರೆ, ಮಾಸ್ಟರ್ ನೀವು ಮತ್ತೆ ಶುರು ಮಾಡಿ, ನಾನು ಎಷ್ಟ್ ಜನ ಸ್ಟೂಡೆಂಟ್ಸ್ ಬೇಕಾದ್ರೂ ಕರ್ಕೊಂಡ್ ಬಂದು ಸೇರಿಸ್ತೀನಿ ಅಂತ ವಿಶಾಲಾಕ್ಷಿ ಹೇಳ್ಬೇಕಾದ್ರೆ, ಅಯ್ಯಯ್ಯೋ ಅದೆಲ್ಲ ಬೇಡ, ಆಲ್ರೆಡಿ ಡ್ಯಾನ್ಸ್ ಕ್ಲಾಸ್ ನಡೆಸಿ ನಾನ್ ಅನುಭವಿಸಿರೋದು ಸಾಕು ಅಂತ ಶಾಂತಿ ಹೇಳ್ದಾಗ, ಸರಿ ಮಾಸ್ಟರ್, ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಅಂತ ವಿಶಾಲಾಕ್ಷಿ ಕೇಳ್ತಾಳೆ. ಅದಕ್ಕೆ ಶಾಂತಿ ಬೇಜಾರಲ್ಲಿ ಕುತ್ಕೊಂಡಿರ್ಬೇಕಾದ್ರೆ, ಅಲ್ಲ ಮಾಸ್ಟರ್, ನಿಮ್ದು ಹೆಸರು, ನಿಮ್ ಟ್ಯಾಲೆಂಟು ಇದೆಲ್ಲ ವೇಸ್ಟ್ ಮಾಡ್ಬಾರ್ದಲ್ವಾ ಮಾಸ್ಟರ್? ಎಷ್ಟ್ ದಿವಸ ಅಂತ ಸುಮ್ನೆ ಇರ್ತೀರಾ ಹೇಳಿ? ಹೊಗಳಿಕೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಹೆಸರು, ಇದೆಲ್ಲ ಪಡ್ಕೊಳ್ಳೋದಿಕ್ಕೆ ಅಂತ ಹುಟ್ಟಿರೋರು ಮಾಸ್ಟರ್ ನೀವು. ನಿಮ್ ಟ್ಯಾಲೆಂಟ್ ವೇಸ್ಟ್ ಆದ್ರೆ ನನ್ಗೆ ತುಂಬಾ ಬೇಜಾರಾಗತ್ತೆ ಅಂತ ವಿಶಾಲಾಕ್ಷಿ ಹೇಳ್ಬೇಕಾದ್ರೆ, ನೋಡ್ದರ್ ಕಸ್ತೂರಿ, ವಿಶಾಲಾಕ್ಷಿ ನನ್ನನ್ನ ಅರ್ಥ ಮಾಡ್ಕೊಂಡಷ್ಟು ನನ್ ಗಂಡ ನನ್ನನ್ನ ಅರ್ಥ ಮಾಡ್ಕೊಳ್ಲಿಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ಹೇ ಶಾಂತಿ, ಅದಕ್ಕೆ ಕಣೆ ಅಣ್ಣ ನೆಮ್ಮದಿಯಾಗಿರೋದು ಸ್ವಲ್ಪ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಆಗ ಶಾಂತಿ ಕಸ್ತೂರಿ ಅವ್ರಿಗೆ ಕಂಡ್ಬಿಡ್ತಿರ್ತಾರೆ. ಹೌದು ಮಾಸ್ಟರ್, ನೆಕ್ಸ್ಟ್ ಏನ್ ಮಾಡ್ಕೊಳ್ಬೇಕು ಅಂತಿದ್ದೀರಾ, ಯಾವ ಪ್ಲಾನ್ ನಿಮ್ದು ಅಂತ ವಿಶಾಲಾಕ್ಷಿ ಕೇಳ್ಬೇಕಾದ್ರೆ, ನೆಕ್ಸ್ಟ್ ಯೋಗ ಕ್ಲಾಸ್ನ ಶುರು ಮಾಡ್ಬೇಕು ಅನ್ಕೊಂಡಿದೀನಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅದ್ ಸರಿ ಮಾಸ್ಟರ್, ಆದ್ರೆ ಯೋಗ ಕಲ್ತ್ಕೊಳಕ್ ಬರೋರು ಯಾರು ಯಾರನ್ನ ಲವ್ ಮಾಡದೆ ಇದ್ರೆ ಸಾಕು ಅಂತ ವಿಶಾಲಾಕ್ಷಿ ಹೇಳ್ಬೇಕಾದ್ರೆ, ಅಯ್ಯೋ ಇಷ್ಟೆಲ್ಲ ಯೋಚನೆ ಮಾಡಿರೋಳು ನಾನು ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ವಾ, ಅದಕ್ಕೆ ಅಂತಾನೆ ಒಂದು ಹೊಸ ರೂಲ್ಸ್ನ ಮಾಡ್ತಿದೀನಿ ಅಂತ ಶಾಂತಿ ಹೇಳಿದಾಗ, ರೂಲ್ಸಾ, ಏನದು ಅಂತ ವಿಶಾಲಾಕ್ಷಿ ಕೇಳ್ತಾಳೆ. ಹೌದು ರೂಲ್ಸು, ಯೋಗ ಕ್ಲಾಸ್ಗೆ ಮದ್ವೆ ಆಗಿರೋರ್ನ ಮಾತ್ರ ನಾನು ಕ್ಲಾಸ್ಗೆ ಜಾಯಿನ್ ಮಾಡ್ಕೋತೀನಿ ಅಂತ ಶಾಂತಿ ಹೇಳಿದಾಗ, ಸೂಪರ್ ಐಡಿಯಾ ಮಾಸ್ಟರ್, ಯಾಕಂದ್ರೆ ಮದ್ವೆ ಆಗಿಲ್ಲ ಅಂತಂದ್ರೆ ಅಲ್ಲಿ ಇಲ್ಲಿ ಹೋಗುತ್ತೆ ಕಣ್ಣು, ಆದ್ರೆ ಮದ್ವೆ ಆಗೋಗ್ಬಿಟ್ರೆ ಅವ್ರ ಗಂಡ ಹೆಂಡತಿ ಅವ್ರ ಮೇಲ್ ಮಾತ್ರ ಇರುತ್ತೆ ಕಣ್ಣು, ಆಗ ಬೇರೆ ಎಲ್ಲೂ ಯಾರ ಜೊತೆನೂ ತಿರ್ಗಾಡೋದಕ್ಕೂ ಆಗೋದಿಲ್ಲ. ಅದು ಅಲ್ದೆ ಈ ಮದ್ವೆಗ್ ಮುಂಚೆ ಎಲ್ರು ಸಣ್ಣಗೆ ತೆಳ್ಳಗೆ ಕಡ್ಡಿ ಹೆಂಗಿರ್ತಾರೆ, ಈ ಮದ್ವೆ ಆದ್ಮೇಲೆ ಚೆನ್ನಾಗ್ ಉಂಡು ತಿಂದು ಎಲ್ಲ ದಪ್ ದಪ್ಪ ಗುಂಡುಗಾಗಿರ್ತಾರೆ, ಅಂತವ್ರಿಗೆ ಈ ಕ್ಲಾಸ್ ಬೇಕೇ ಬೇಕು ಬಿಡಿ ಅಂತ ವಿಶಾಲಾಕ್ಷಿ ಹೇಳ್ಬೇಕಾದ್ರೆ, ಅಷ್ಟೇ ಯಾಕೆ, ನಾನು ಇವಾಗ ಆ ಡ್ಯಾನ್ಸ್ ಕ್ಲಾಸ್ ಹೆಸರನ್ನು ಚಾಯ್ಸ್ ಮಾಡಿದೀನಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಹೌದಾ ಮಾಸ್ಟರ್, ಏನದು ಅಂತ ವಿಶಾಲಾಕ್ಷಿ ಕೇಳ್ತಾಳೆ. ಡಾಕ್ಟರ್ ಸಕ್ರೆಬೈಲ್ ಶಾಂತಿ ಯೋಗ ಕೇಂದ್ರ ಅಂತ ಶಾಂತಿ ಹೇಳಿದಾಗ, ಓ ಹೌದಾ, ಆ ಆದ್ರೆ ಅದೆಲ್ಲ ಓಕೆ ಮಾಸ್ಟರ್, ಅದೇನದು ಡಾಕ್ಟರ್ ಸಕ್ರೆಬೈಲು ಶಾಂತಿ ಅಂತ ವಿಶಾಲಾಕ್ಷಿ ಕೇಳಿದಾಗ, ಆದಷ್ಟು ಬೇಗ ಆ ಡಾಕ್ಟರೇಟ್ ನನಗ್ ಬರ್ತಿದ್ಯಲ್ಲ ಅದಕ್ಕೆ ಅಂತ ಶಾಂತಿ ಹೇಳ್ದಾಗ, ಮಾಸ್ಟರ್ ನೀವೇನಾದ್ರೂ ಇದನ್ನ ಶುರು ಮಾಡಿದ್ರಿ ಅಂತಂದ್ರೆ ಊರಲ್ಲಿರೋ ದೊಡ್ಡ ದೊಡ್ಡ ಯೋಗ ಕೇಂದ್ರಗಳೆಲ್ಲ ಮುಚ್ಬಿಡ್ತಾ ಇರ್ತಾರೆ, ನೋಡ್ತಾ ಇರಿ ಬೇಕಾದ್ರೆ, ಯೋಗ ಕಲ್ತ್ಕೊಳ್ಳೋದಿಕ್ಕೆ ಫಾರಿನ್ ಇಂದನೂ ಬಂದು ಕೊಲಾಬ್ರೇಷನ್ ಮಾಡ್ತಿರ್ತಾರೆ ಅಂತ ವಿಶಾಲಾಕ್ಷಿ ಹೇಳಿದಾಗ, ಏನ ಕೊಲೆ ಮಾಡಕ್ ಬರ್ತಾರಾ ಅಂತ ಶಾಂತಿ ಕೇಳ್ತಾಳೆ. ಅಯ್ಯೋ ಕೊಲೆ ಮಾಡೋದಕ್ಕಲ್ಲ ಮಾಸ್ಟರ್, ಕೊಲಾಬ್ರೇಷನ್ ಅಂತ ವಿಶಾಲಾಕ್ಷಿ ಹೇಳ್ಬೇಕಾದ್ರೆ, ಏ ಶಾಂತಿ, ಹಂಗಂದ್ರೆ ಫಾರಿನ್ ಅವ್ರ ಜೊತೆ ಸೇರಿ ನಾವು ಕೆಲ್ಸ ಮಾಡೋದು ಕಣೆ ಅಂತ ಕಸ್ತೂರಿ ಅವ್ರು ಹೇಳ್ದಾಗ, ಓ ಹಂಗಾ, ಹಂಗೆಲ್ಲ ಮಾಡ್ಬೋದಾ
ಅಂತ ಶಾಂತಿ ಕೇಳ್ತಾಳೆ. ಹೌದು ಕಣೆ ಶಾಂತಿ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ಮಾಸ್ಟರ್ ಈ ತರದ್ ಯೋಗ ಕ್ಲಾಸ್ ಎಲ್ಲ ಶುರು ಮಾಡ್ಬೇಕು ಅಂದ್ರೆ ಸುಮ್ನೆ ಮಾಡ್ಬಾರ್ದು, ತುಂಬಾ ಜನ ಬಂದ್ ಸೇರ್ಕೊಳ್ಳೋದಿಲ್ಲ ಅಂತ ವಿಶಾಲಾಕ್ಷಿ ಹೇಳ್ಬೇಕಾದ್ರೆ, ಓ ಹಾಗಾ, ಹಾಗಿದ್ರೆ ಜಾಸ್ತಿ ಜನ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಶಾಂತಿ ಕೇಳ್ತಾಳೆ. ಅದಕ್ಕೆ ಈ ಪಾಂಪ್ಲೆಟ್ ಎಲ್ಲ ಒಡ್ಸಿ ಮನೆ ಮನೆಗೂ ಹೋಗಿ ಹಂಚ್ಬೇಕು. ಪ್ರತಿಯೊಂದು ಮನೆಗೂ ಹೋಗಿ ನಾವು ವಿಸಿಟ್ ಮಾಡಿ ಅವ್ರ ಜೊತೆ ಮಾತಾಡಿದ್ರೆ ಖಂಡಿತ ಜಾಸ್ತಿ ಜನ ಬಂದು ಜಾಯಿನ್ ಆಗ್ತಾರೆ ಟೀಚರ್ ಅಂತ ವಿಶಾಲಾಕ್ಷಿ ಹೇಳ್ಬೇಕಾದ್ರೆ, ನೋಡ್ದ ಕಸ್ತೂರಿ ವಿಶಾಲಾಕ್ಷಿಗೆ ಎಷ್ಟು ಟ್ಯಾಲೆಂಟ್ ಇದೆ ಅಂತ. ನೀ ಹೇಳ್ದಂಗೆ ಎಲ್ಲಾನು ಮಾಡೋಣ ಬಿಡು ವಿಶಾಲಾಕ್ಷಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಸರಿ ಮಾಸ್ಟರ್, ನಾನು ನನ್ಗೆ ಗೊತ್ತಿರೋ ಫೋಟೋಗ್ರಾಫರ್ನ ಕರೆಸ್ತೀನಿ. ನೀವು ಯೋಗ ಡ್ರೆಸ್ ಹಾಕೊಂಡು ಯಾವ ತರ ಬೇಕೋ ಆ ತರ ಪೋಸ್ನ ಕೊಡಿ. ಆ ಫೋಟೋಸ್ನೇ ನಾವು ನೋಟಿಸ್ಗೆ ಹಾಕೋಣ ಅಂತ ವಿಶಾಲಾಕ್ಷಿ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಶಾಂತಿ ತುಂಬಾ ಖುಷಿ ಪಡ್ತಾ ಅದ್ರ ಬಗ್ಗೆನೇ ಕನ್ಸ್ ಕಾಣ್ತಿರ್ತಾಳೆ. ಈ ಕಡೆ ಸೂರ್ಯ ತನ್ನ ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಮೀನಾ ಬರ್ತಾಳೆ. ಹಲೋ ಹಲೋ, ಏನೋ ತಾವು ಗಾಡಿನೆಲ್ಲ ಇಲ್ಲಿ ನಿಲ್ಸ್ತಾ ಇದ್ದೀರಾ, ಇಲ್ಲೆಲ್ಲ ನಿಲ್ಸ್ಬಾರ್ದು, ಇದು ನೋ ಪಾರ್ಕಿಂಗ್ ಎತ್ತಮ್ಮ ಅಂತ ಸೂರ್ಯ ಹೇಳ್ದಾಗ, ಅದ್ ಸರಿ, ನನ್ ಗಂಡ ಇಲ್ಲಿ ಗಾಡಿ ನಿಲ್ಲಿಸ್ತಾರೆ, ಅವ್ರ ಕಾರ್ ಪಾರ್ಕ್ ಮಾಡ್ಬೇಕಾದ್ರೆ ನಾನ್ ಟೂ ವೀಲರ್ ತರಬಾರ್ದಾ ಅಂತ ಮೀನಾ ಹೇಳ್ಬೇಕಾದ್ರೆ, ಆಯ್ತು ಬಿಡಿ ಮೇಡಮ್ ಅವರೇ, ಯಾಕೆ ಹಿಂಗ್ ಹೇಳ್ತಿದ್ದೀರಾ? ಹೌದು, ಏನಿದು ಫುಲ್ ಗ್ಯಾಂಗ್ಗೆ ಕರ್ಕೊಂಡ್ ಬಂದ್ಬಿಟ್ಟಿದೀರಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಹೂ ಕಟ್ಟೋ ಅಕ್ಕಂದ್ರು ಆಟೋ ಇಂದ ಕೆಳಗಡೆ ಇಳಿತಾರೆ. ಏನು ಮತ್ತೇನಾದ್ರೂ ಡೆಕೋರೇಷನ್ ಏನಾದ್ರು ಆರ್ಡರ್ ಬಂದಿದ್ಯಾ ಅಂತ ಸೂರ್ಯ ಕೇಳಿದಾಗ, ಡೆಕೋರೇಷನ್ ಏನೂ ಇಲ್ಲ, ಒಂದು ಕಂಪ್ಲೇಂಟು ಅಂತ ಮೀನಾ ಹೇಳ್ತಾಳೆ. ಅಯ್ಯಯ್ಯೋ, ಕಂಪ್ಲೇಂಟ್ ಮಾಡೋದಕ್ಕೆ ಇದು ಪೊಲೀಸ್ ಸ್ಟೇಷನ್ ಅಲ್ವಲ್ಲ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಪೊಲೀಸ್ ಸ್ಟೇಷನ್ಗೆ ಈ ವಿಷಯ ಹೋಗ್ಬಾರ್ದು ಅಂತೇನೆ ನಾನು ಇಲ್ಲಿ ಕರ್ಕೊಂಡ್ ಬಂದಿರೋದು ಅಂತ ಮೀನಾ ಹೇಳ್ದಾಗ, ಯಾಕ್ ಮೀನಾ, ಏನಾಯ್ತು, ಯಾರ್ ಮೇಲ್ ಕಂಪ್ಲೇಂಟು ಅಂತ ಸೂರ್ಯ ಕೇಳ್ತಾನೆ. ಇನ್ಯಾರ್ ಮೇಲೆ, ನಮ್ಮನೇಲಿರೋರ್ ಮೇಲೇನೆ ಅಂತ ಮೀನಾ ಹೇಳ್ತಾಳೆ. ನಮ್ಮನೇಲಿರೋರ, ಯಾರಮ್ಮ, ಏನ್ ತಪ್ಪು ಮಾಡಿದಾರೆ ಅಂತ ಸೂರ್ಯ ಕೇಳಿದಾಗ, ಎಲ್ಲ ಇದಾನಲ್ಲ ನಿಮ್ ಅಣ್ಣ, ಅವನಿಂದ ಅಂತ ಮೀನಾ ಹೇಳ್ತಾಳೆ. ಯಾರು, ಆ ಪೆಂಗಿಯನಿಂದನಾ, ಅವನೇನ್ ಮಾಡ್ದ ಇವಾಗ ಅಂತ ಸೂರ್ಯ ಕೇಳಿದಾಗ, ನಿಮ್ಮ ಅಣ್ಣನ ಅಂಗಡಿಲಿ ಇವ್ರಿಬ್ರು ಚೀಟಿ ಹಾಕಿದಾರೆ ಅಂತ ಮೀನಾ ಹೇಳ್ದಾಗ, ಅಲ್ಲೆಮ್ಮ, ಚೀಟಿ ಹಾಕೋದಕ್ಕೆ ಅವನೇನ್ ಒಡವೆ ಅಂಗಡಿ ಇಟ್ಟಿದಾನ ಅಂತ ಸೂರ್ಯ ಕೇಳ್ತಾನೆ. ಅದು ಹಾಗಲ್ಲ ರೀ, ಏನೋ ಚೀಟಿ ಕಟ್ಟದಂತೆ, ತಿಂಗ್ಳು ದುಡ್ಡು ಕಟ್ಟಿ ಮುಗ್ಸಿದ್ರೆ ಲಾಸ್ಟ್ ಅಲ್ಲಿ ಅವ್ರಿಗೇನ್ ಬೇಕೋ ಐಟಮ್ ತಗೋಬೋದಂತೆ. ಅಕ್ಕ ಎಷ್ಟ್ ದುಡ್ಡು ಕಟ್ಟಿದೀರಾ ಅಂತ ಮೀನಾ ಕೇಳಿದಾಗ, ಒಬ್ರು 15,000, ಇನ್ನೊಬ್ರು 10,000 ಅಂತ ಹೇಳ್ತಾರೆ. ಅಲ್ಲ, ನೀವ್ಯಾಕ್ ಹೋಗಿ ಅವನ ಹತ್ರ ದುಡ್ಡು ಕಟ್ಟಿದ್ರಿ ಅಂತ ಸೂರ್ಯ ಕೇಳಿದಾಗ, ಅದು ಹಾಗಲ್ಲ ಸೂರ್ಯ, ಈ ರೀತಿ ಚೀಟಿ ಕಟ್ಟಿದ್ರೆ ತಗೊಳ್ಬೇಕಾದ್ರೆ ಸ್ವಲ್ಪ ಕಮ್ಮಿ ಬೆಲೆ ಕೊಡ್ತೀವಿ ಅಂತ ಹೇಳಿದ್ರು ಕಣಪ್ಪ ಅಂತ ಹೂ ಕಟ್ಟ ಅಕ್ಕ ಹೇಳ್ಬೇಕಾದ್ರೆ, ಓ, ಪೆಂಗ್ಯ ಈ ರೀತಿನೂ ಬಿಸ್ನೆಸ್ ಶುರು ಮಾಡ್ಕೊಂಡಿದಾನ, ಇದೆಲ್ಲ ಪೌಡ್ರು ಐಡಿಯಾನೇ ಇರ್ಬೇಕು. ಸರಿ, ಇವಾಗ ದುಡ್ಡು ಕಟ್ಟಿದ್ರಲ್ಲಿ ಏನಾಯ್ತು ಅಂತ ಸೂರ್ಯ ಕೇಳಿದಾಗ, ರೀ, ಈ ಅಕ್ಕನ್ ಮಗ ಆಟಾಡ್ಬೇಕಾದ್ರೆ ಕೆಳಗಡೆ ಬಿದ್ದು ಏಟಾಗಿದ್ಯಂತೆ, ಇವಾಗ ಆಸ್ಪತ್ರೆಲಿದ್ದಾನೆ ಅಂತ ಮೀನಾ ಹೇಳ್ಬೇಕಾದ್ರೆ, ಅಯ್ಯೋ ಹೌದಾ ಅಕ್ಕ, ಇವಾಗ ನಿಮ್ ಮಗ ಹೇಗಿದ್ದಾನಕ್ಕ ಅಂತ ಸೂರ್ಯ ಗಾಬರಿಲಿ ಕೇಳ್ತಾನೆ. ಕಾಲ್ಗೆ ತುಂಬಾ ಏಟ್ ಬಿದ್ದಿದ್ಯಪ್ಪ, ಆದ್ರೆ ಇವಾಗ ಪರವಾಗಿಲ್ಲ, ಡಾಕ್ಟ್ರು ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದಾರೆ ಅಂತ ಹೂ ಕಟ್ಟೋ ಅಕ್ಕ ಹೇಳ್ಬೇಕಾದ್ರೆ, ರೀ, ಇವ್ರಿಗೆ ಆಸ್ಪತ್ರೆ ಖರ್ಚು ತುಂಬಾ ಇದೆ, ಇವ್ರಿಬ್ರು ಹೋಗಿ ನಿಮ್ ಅಣ್ಣನ ಅಂಗಡಿಲಿ ದುಡ್ಡನ್ನ ಕೇಳಿದಾರೆ ಅಂತ ಮೀನಾ ಹೇಳ್ಬೇಕಾದ್ರೆ, ಕರೆಕ್ಟ್ ಅಮ್ಮ, ಐಟಮ್ ಯಾವಾಗ ಬೇಕಾದ್ರೂ ತಗೋಬಹುದು, ಆದ್ರೆ ಮಗು ಜೀವ ಮುಖ್ಯ ಅಲ್ವಾ, ದುಡ್ಡನ್ನ ವಾಪಸ್ ತಗೊಳ್ಳಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇವ್ರು ಹೋಗಿ ಕೇಳಿದಾರೆ ರೀ, ಆದ್ರೆ ಅವರು ದುಡ್ಡು ಕೊಡೋದಿಲ್ಲ ಅಂತ ಹೇಳಿದಾರೆ ಅಂತ ಮೀನಾ ಹೇಳ್ಬೇಕಾದ್ರೆ, ಏನು ಕೊಡೋದಿಲ್ಲ ಅಂತ ಹೇಳದ್ನಾ ಅಂತ ಸೂರ್ಯ ಕೇಳ್ತಾನೆ. ಹೌದು ರೀ, ನೀವ್ ಕಟ್ಟಿರೋದು ಐಟಮ್ಗಲ್ವಾ, ಅದಕ್ಕೆ ದುಡ್ಡನ್ನ ಪೂರ್ತಿಯಾಗಿ ಕಟ್ಟಿ ಐಟಮ್ ಎತ್ಕೊಂಡೋಗಿ ಅಂತ ಹೇಳಿದಾರಂತೆ ಅಂತ ಮೀನಾ ಹೇಳ್ಬೇಕಾದ್ರೆ, ಅಲ್ಲಕ್ಕ, ಎಷ್ಟ್ ದುಡ್ಡು ಕಟ್ಟಿದೀರೋ ಆ ದುಡ್ಡನ್ನ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಅದಕ್ ಬೆಲೆ ಬಾಳೋ ಐಟಮ್ನ ತಗೊಂಡು ಅದನ್ನ ಆಚೆ ಎಲ್ಲಾದ್ರೂ ಮಾರ್ಕೋಬೋದಿತ್ತಲ್ಲ ಅಂತ ಸೂರ್ಯನ್ ಫ್ರೆಂಡ್ಸ್ ಎಲ್ಲ ಹೇಳ್ಬೇಕಾದ್ರೆ, ನಾವ್ ಅದನ್ನು ಕೇಳಿದ್ವಪ್ಪ, ಆದ್ರೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ರು. ನಾವ್ ನಮ್ ಕಷ್ಟ ಎಲ್ಲ ಹೇಳಿದ್ವಿ, ಈ ರೀತಿ ಮಗ ಆಸ್ಪತ್ರೆಲಿ ಇದಾನೆ ಅಂತ ಹೇಳಿದ್ರು, ಅವ್ರ ನಮ್ಮನ್ನ ಕಿವಿಗೆ ಹಾಕೊಳ್ಳಿಲ್ಲ ಅಂತ ಹೂ ಕಟ್ಟೋ ಅಕ್ಕ ಹೇಳ್ಕೊಂಡು ಅಳ್ತಿರ್ತಾರೆ. ರೀ, ಇದೆಲ್ಲ ಅನ್ಯಾಯ ಅಲ್ವೇನ್ರಿ, ಅವ್ರ ದುಡ್ಡನ್ನ ಅವ್ರಿಗೆ ಕೊಡ್ಬೇಕಲ್ವಾ ಅಂತ ಮೀನಾ ಹೇಳ್ಬೇಕಾದ್ರೆ, ಅಲ್ಲ ಅಕ್ಕ, ಹೋಗಿ ಹೋಗಿ ಅವನ ಅಂಗಡಿಲಿ ನೀವು ದುಡ್ಡು ಕಟ್ಟಿದ್ರಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ, ನಾನ್ ರೋಹಿಣಿ ಅವ್ರ ಹತ್ರ ಮಾತಾಡೋಣ ಅಂತ ಅನ್ಕೊಂಡೆ, ಆದ್ರೆ ಆಲ್ರೆಡಿ ಅವರು ನಮ್ಮ ಮೇಲೆ ಕೋಪದಲ್ಲಿದ್ದಾರೆ. ಖಂಡಿತ ನಾನ್ ಮಾತಾಡಿದ್ರೆ ಅವರು ಕಿವಿಗೆ ಹಾಕೊಳ್ಳೋದಿಲ್ಲ, ಅದಕ್ಕೆ ನೀವೇ ಬಂದು ಸ್ವಲ್ಪ ಮಾತಾಡಿ ಬನ್ನಿ ಅಂತ ಮೀನಾ ಹೇಳ್ಬೇಕಾದ್ರೆ, ಯಾವತ್ತು ಬೇರೆಯವ್ರ ಕಷ್ಟ ಅವ್ರಿಗೆಲ್ಲ ಅರ್ಥ ಆಗಿದೆ ಹೇಳು ಮೀನಾ. ಅಕ್ಕ, ಅವ್ನ್ ದುಡ್ಡು ಕೊಡೋದಿಲ್ಲ ಅಂತ ಹೇಳಿದ್ನಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇಲ್ಲಪ್ಪ, ನಾವ್ ಅಲ್ಲಿ ಹೋದಾಗ ನಿಮ್ಮ ಅಣ್ಣ ಇರ್ಲಿಲ್ಲ, ಅಲ್ಲಿ ರಾಜ ಅಂತ ಒಂದು ಹುಡ್ಗ ಇದ್ದ, ಅವನೇ ಹೇಳ್ದ, ತುಂಬಾನೇ ಕೇರ್ಲೆಸ್ ಆಗಿ ಮಾತಾಡ್ತಿದ್ದಪ್ಪ, ಸ್ವಲ್ಪನೂ ಮರ್ಯಾದೆನೇ ಕೊಡ್ತಿರ್ಲಿಲ್ಲ, ದುಡ್ಡು ಕೊಡೋದಿಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಯಾಕೆ ಸುಮ್ನೆ ಬಂದ್ ಚೀಟಿ ಹಾಕ್ತೀರಾ ಅಂತ ಎಲ್ಲ ಬಾಯಿಗೆ ಬಂದಂಗ್ ಮಾತಾಡ್ತಿದ್ದಪ್ಪ ಅಂತ ಹೂ ಕಟ್ಟೋ ಅಕ್ಕ ಹೇಳ್ಬೇಕಾದ್ರೆ, ಓಹೋ, ಅಂಗಡಿಲಿ ಕೆಲ್ಸಗಾರರು ಇವನಷ್ಟೇ ದುರಂಕಾರದಲ್ಲೇ ಇದಾರ, ಆ ಅಂಗಡಿನ ಶುರು ಮಾಡಿರೋದು ನಮ್ಮ ಅಪ್ಪನ್ ದುಡ್ಡಲ್ಲಿ, ಅದ್ ಯಾವನ್ ಅದನ್ನ ಮಾತಾಡ್ದ ನೋಡೋಣ ಬಾ ಅಕ್ಕ ಅಂತ ಹೇಳಿ ಸೂರ್ಯ ಮೀನನ್ ಬೈಕ್ ಅಲ್ಲೇ ಕುತ್ಕೊಂಡು ಅವಳನ್ನ ಕೂರ್ಸ್ಕೊಂಡು ಅಲ್ಲಿಂದ ಹೋಗ್ತಾನೆ. ಆ ಹೂ ಕಟ್ಟೋ ಅಕ್ಕಂದ್ರು ಅವ್ರನ್ನೇ ಫಾಲೋ ಮಾಡ್ಕೊಂಡು ಆಟೋದಲ್ಲಿ ಹೋಗ್ತಾರೆ.
ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.